ಥೈಲ್ಯಾಂಡ್ನಲ್ಲಿರುವಂತಹ ದರ್ಶನ್ಗೆ ಈಗ ಮತ್ತಷ್ಟು ಟೆನ್ಷನ್ ಶುರುವಾಗಿದೆ. ಶೂಟಿಂಗ್ ಆಗಿ ಥೈಲ್ಯಾಂಡ್ಗೆ ಹೋಗಿದ್ದಾರೆ ದರ್ಶನ್. ಆದ್ರೆ ಡಿ ಗ್ಯಾಂಗ್ಗೆ ಈಗ 10 ದಿನ ಇದೆಯಲ್ಲ, ಅದೇ ನಿರ್ಣಾಯಕ ಆಗತ್ತಾ? ದರ್ಶನ್ ಬೇಲ್ ರದ್ದಾಗತ್ತಾ ಅಥವಾ ಮುಂದುವರಿಯುತ್ತಾ? ಎಲ್ಲ ಪ್ರಶ್ನೆಗಳು ಸಹ ಕಾಡ್ತಾ ಇದೆ. ಸುಪ್ರೀಂ ಆದೇಶದ ಮೇಲೆ ದರ್ಶನ್ ಭವಿಷ್ಯ ನಿಂತಿದೆ. ವಾದ ಪ್ರತಿವಾದವನ್ನ ಆಲಿಸಿದೆ ಸುಪ್ರೀಂ ಕೋರ್ಟ್. ಆದೇಶವನ್ನ ಕಾಯ್ದಿರಿಸಲಾಗಿದೆ. ಹೈಕೋರ್ಟ್ ಬೇಲ್ ಆದೇಶಕ್ಕೆ ಸುಪ್ರೀಂ ಅಸಮಾಧಾನವನ್ನ ಸಹ ವ್ಯಕ್ತಪಡಿಸಿದೆ. ದರ್ಶನ್ ಪವಿತ್ರ ಸೇಳಿ 7 ಆರೋಪಿಗಳಿಗೆ ಈಗ ಢವಢವ ಶುರುವಾಗಿದೆ. ಆರೋಪಿಗಳ ವಾದ ಲಿಖಿತ ರೂಪದಲ್ಲಿ ಸಲ್ಲಿಕೆ ಮಾಡುವುದಕ್ಕೆ ಸೂಚನೆ ಕೊಡಲಾಗಿದೆ ಸುಪ್ರೀಂನಿಂದ. ಡಿ ಗ್ಯಾಂಗ್ ಬೇಲು ರದ್ದಾದ್ರೆ ಮತ್ತೆ ಜೈಲು ಪಾಲಾಗುವಂತಹ ಭೀತಿಯಲ್ಲಿದ್ದಾರೆ. ಶೂಟಿಂಗ್ ಆಗಿ ಹೊರಗಡೆ ಹೋಗಿ ಬಿಂದಾಸ್ ಮೂಡ್ನಲ್ಲಿರುವಂತಹ ದರ್ಶನ್ಗೆ ಈಗ ಟೆನ್ಷನ್ ಶುರುವಾಗಿದೆ. ಎಲ್ಲಿ ಜಾಮೀನು ರದ್ದಾಗ್ಬಿಡುತ್ತೋ ಅಂತ. 10 ದಿನದಲ್ಲಿ ಭವಿಷ್ಯ ನಿರ್ಧಾರ ಆಗುತ್ತೆ. 7 ಆರೋಪಿಗಳ ಭವಿಷ್ಯ. ದರ್ಶನ್ ಸೇರಿ 7 ಆರೋಪಿಗಳಿಗೆ ಹೈಕೋರ್ಟ್ ನೀಡಿರುವಂತಹ ಜಾಮೀನನ್ನ ಪ್ರಶ್ನಿಸಿ ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು ಸರ್ಕಾರ. ಫೈನಲಿ ಇವತ್ತು ಸುಪ್ರೀಂ ಕೋರ್ಟ್ ವಾದ ಪ್ರತಿವಾದವನ್ನ ಆಲಿಸಿದೆ. ಆದೇಶವನ್ನ ಕಾಯ್ದಿರಿಸಿದೆ. ದರ್ಶನ್ ಪವಿತ್ರ ಸೇರಿ 7 ಆರೋಪಿಗಳಿಗೆ ಈಗ ಢವಢವ ಶುರುವಾಗಿದೆ. ಇನ್ನುಳಿದಿರುವಂತಹ ಆರೋಪಿಗಳ ವಾದವನ್ನ ಲಿಖಿತ ರೂಪದಲ್ಲಿ ಸಲ್ಲಿಕೆ ಮಾಡಿ ಅಂತ ಸುಪ್ರೀಂ ಕೋರ್ಟ್ ಆದೇಶವನ್ನ ನೀಡಿದ್ದು, ಬೇಲ ಅಥವಾ ಜೈಲ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಆದೇಶವನ್ನ ಕಾಯ್ದಿರಿಸಿದೆ. ಅಲ್ಲಿವರೆಗೂ ಸಹ ದರ್ಶನ್ ರಿಲ್ಯಾಕ್ಸ್ ಮೋಡ್ನಲ್ಲಿ ಇರಬಹುದು. ಆದರೆ ಏನಾಗುತ್ತೋ ಅನ್ನುವಂತಹ ಭೀತಿ ಅಂತೂ ಇದ್ದೇ ಇದೆ. ಸುಪ್ರೀಂ ಕೋರ್ಟ್ ಏನೇ ಆದೇಶವನ್ನ ಕೊಡುತ್ತೆ ಅದರ ಮೇಲೆ ಈಗ ದರ್ಶನ್ ಭವಿಷ್ಯ ನಿರ್ಧಾರ ಆಗಿರೋದು. ಒಂದ್ ಕಡೆಯಲ್ಲಿ ಹೈಕೋರ್ಟ್ ಕೊಟ್ಟಿರುವಂತಹ ಬೇಲ್ ಇದೆಯಲ್ಲ, ಬೇಲ್ ಆದೇಶ ಇದೆಯಲ್ಲ, ಅದಕ್ಕೆ ಬೇಸರ ಸಹ ವ್ಯಕ್ತಪಡಿಸಿದೆ ಸುಪ್ರೀಂ ಕೋರ್ಟ್. ಯಾವ ಆಧಾರದ ಮೇಲೆ ಕೊಟ್ಟಿದ್ದಾರೆ ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಜಾಮೀನು ನೀಡುವಾಗ ಹೈಕೋರ್ಟ್ ವಿವೇಚನೆಯನ್ನ ಬಳಸಿದೆಯಾ ಅನ್ನುವಂತಹ ಪ್ರಶ್ನೆಯನ್ನ ಸುಪ್ರೀಂ ಕೋರ್ಟ್ ಎತ್ತಿದೆ. ಹಾಗಾಗಿನೇ ಯಾಕೆ ಜಾಮೀನನ್ನ ರದ್ದು ಮಾಡಬಾರದು ಅಂತ ಪ್ರಶ್ನೆ ಮಾಡಿತ್ತು ಸುಪ್ರೀಂ ಕೋರ್ಟ್. ಅದಕ್ಕೆ ಸಂಬಂಧಪಟ್ಟಂತೆ ಈಗ ದರ್ಶನ್ ಪರ ವಕೀಲರು ಸಹ ವಾದವನ್ನ ಇವತ್ತು ಮಂಡನೆ ಮಾಡಿದ್ರು. 15 ನಿಮಿಷ ಅವಕಾಶ ಕೊಟ್ಟಿದ್ರು ವಾದ ಮಂಡನೆಗೆ. ನಂತರದಲ್ಲಿ ಇನ್ನೇನೇ ದಾಖಲೆಗಳಿದ್ರು ಸಹ ಲಿಖಿತ ರೂಪದಲ್ಲಿ ಕೊಡಿ ಅಂತ ಹೇಳಿದ್ರು. ಜೊತೆಗೆ ಇನ್ನುಳಿದ ಆರೋಪಿಗಳಿಗೆ ಸಂಬಂಧಪಟ್ಟಂತಹ ವಾದವನ್ನ ಸಹ ಲಿಖಿತ ರೂಪದಲ್ಲಿ ಕೊಡೋದಕ್ಕೆ ಹೇಳಲಾಗಿದೆ. ಈ ರೀತಿಯಾಗಿ ಹೇಳಿ ಆದೇಶವನ್ನ ಕಾಯ್ದಿರಿಸಲಾಗಿದೆ ಸುಪ್ರೀಂ ಕೋರ್ಟ್ನಲ್ಲಿ. ಇವತ್ತು ಬೇಲನ್ನ ರದ್ದು ಮಾಡಬೇಕು ಅಂತ ಹೇಳಿ ಸರ್ಕಾರದ ಪರ ವಕೀಲರಾದಂತಹ ಸಿದ್ಧಾರ್ಥ ಲೋತ್ರಾ ಅವರು ಸಹ ವಾದವನ್ನ ಮಂಡನೆ ಮಾಡಿದ್ರು. ಮತ್ತೊಂದು ಕಡೆ ದರ್ಶನ್ ಪರ ವಕೀಲರಾದಂತಹ ಸಿದ್ಧಾರ್ಥ ದವೆ ಅವರು ಸಹ ವಾದವನ್ನ ಮಂಡನೆ ಮಾಡಿದ್ರು. ಸರ್ಕಾರದ ಪರ ವಾದವನ್ನು ಮಂಡಿಸಿದಂತಹ ಸಿದ್ಧಾರ್ಥ ಲೂತ್ರಾ ಟೀಮ್ನಲ್ಲಿದ್ದಂಥ ಅನಿಲ್ ನಿಶಾನಿ ಅವರು ವಕೀಲರು, ಅವರು ಕೂಡ ಈ ಟೀಮ್ನ ಭಾಗ ಆಗಿದ್ದರು. ಸೊ ಅವರು ಏನು ನಡೀತು ಇವತ್ತು ನ್ಯಾಯಪೀಠದ ಮುಂದೆ ಅನ್ನೋವಂಥದ್ದು. ಸರ್, ಇವತ್ತು ನ್ಯಾಯಪೀಠದ ಮುಂದೆ ಸುಮಾರು 15 ನಿಮಿಷದಲ್ಲಿ ಆಗುತ್ತೆ ಅಂತ ಎಲ್ಲ ಎಕ್ಸ್ಪೆಕ್ಟ್ ಮಾಡಿದ್ವಿ. ಕಳೆದ ಬಾರಿ ಹೇಳಿತ್ತು, ಆದರೆ ಅದು 1.5 ತಾಸು 1.25 ತಾಸು ಕನ್ನ ಬಂತು. ಹೌದು ಸರ್. ಪುನಃ ಕೇಳಿದ್ದು ಇನ್ನೊಂದು ಸರ್, ಎಲ್ಲವನ್ನು ಕೂಡ ಪುನಃ ಕೇಳಿದ್ರು ಸರ್. ಯಾಕಂದ್ರೆ ಹೈಕೋರ್ಟು ಡಿಸ್ಕಸ್ ಅಬೌಟ್ ಎಂಟೈರ್ ಮಿನಿ ಟ್ರಯಲ್. ಇವಾಗ ಹೈಕೋರ್ಟ್ ಕಂಡಕ್ಟ್ ಮಾಡೋದು ಎಂಟೈರ್ ಮಿನಿ ಟ್ರಯಲೇ ಕಂಡಕ್ಟ್ ಮಾಡಿಬಿಟ್ಟಿತ್ತು. ಈವನ್ ಫೈಂಡಿಂಗ್ಸ್ ಆರ್ ಪರ್ವರ್ಸ್ ಇಷ್ಟೊಂದಿರುವಾಗ ಅದಕ್ಕೋಸ್ಕರ ಸುಪ್ರೀಂ ಕೋರ್ಟ್ ಡೀಟೇಲ್ ಆಗಿ ಹೋಯಿತು. ನೆಕ್ಸ್ಟ್ ಸರ್, ಇವಾಗ ಐ ವಿಟ್ನೆಸ್ ಬಗ್ಗೆ ಐ ವಿಟ್ನೆಸ್ ಇರೋದೇ 2 ಐ ವಿಟ್ನೆಸ್ಸು, ಅದ್ರ ಬಗ್ಗೆ ಕಾಮೆಂಟ್ ಮಾಡಿತ್ತು ಹೈಕೋರ್ಟು. ಕಾಮೆಂಟ್ ಅಂದರೆ ಎಂಟೈರ್ ಡಿಸ್ಬಿಲಿವ್ ಐ ವಿಟ್ನೆಸ್ ಬಗ್ಗೆ, ಅದ್ರ ಬಗ್ಗೆನೂ ವಿ ಶೋ ಆಲ್ ದ ಡಾಕ್ಯುಮೆಂಟ್ಸ್ ಕನ್ವಿನ್ಸ್ ದ ಸುಪ್ರೀಂ ಕೋರ್ಟು. ನೆಕ್ಸ್ಟ್ ನಮಗೆ ಈ DNA, ಲೊಕೇಶನ್ನು, CDR ರಿಪೋರ್ಟು, ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಅಬೌಟ್ ದ ವಿಟ್ನೆಸಸ್ಸು, ಅವ್ರ ವಿಟ್ನೆಸ್ದು ಅವನ್ನೂ ಪ್ರೊಡ್ಯೂಸ್ ಮಾಡಿದ್ದು ಹೈಕೋರ್ಟ್. ಅದನ್ನು ಡಿಸ್ಬಿಲೀವ್ ಮಾಡಿದ್ದು ನಮ್ಮದು. ಅದಕ್ಕೋಸ್ಕರ ಪ್ಲೇಸ್ ಆಲ್ ದ ಡಾಕ್ಯುಮೆಂಟ್ ಇನ್ ಸುಪ್ರೀಂ ಕೋರ್ಟ್. ಸರ್, ಅದರಲ್ಲೂ ಕೂಡ ಈ ಹೇಳಿಕೆಗಳು ಅಂದರೆ ಯಾರು ಸಾಕ್ಷಿಗಳ ಮೊದಲ 2 ಹೇಳಿಕೆಗಳ ಬಗ್ಗೆ ಒಂದು ರೀತಿ ಹಲವು ಪ್ರಶ್ನೆಗಳನ್ನು ಇವತ್ತು ಎತ್ತಿದ್ದು ಅಂತ ಸುಪ್ರೀಂ ಕೋರ್ಟ್. ಅಂದರೆ ಸರಿಯಾಗಿ ಕನ್ವೆ ಆಗಿರಲಿಲ್ವಾ ಅಥವಾ ಏನು ಅಂತ? ಸರ್, ಹೈಕೋರ್ಟ್ ಸರಿಯಾಗಿ ಐ ವಿಟ್ನೆಸ್ನ ರೀಡ್ ಮಾಡಿರಲಿಲ್ಲ ಸರ್. ಅದಕ್ಕೋಸ್ಕರನೇ ಇವಾಗ ಅಗೇನ್ ಸುಪ್ರೀಂ ಕೋರ್ಟ್ ರೀಡ್ ಮಾಡಿ ಇವಾಗ ಆರ್ಡರ್ ಬರುತ್ತೆ ಸರ್. ನೋಡೋಣ. ನಾವು ರಿಟರ್ನ್ ಸಬ್ಮಿಷನ್ ಕೊಟ್ಟಿದ್ದೀವಿ, ಪ್ಲಸ್ ಆರ್ಗ್ಯುಮೆಂಟು ಮಾಡಿದ್ದೀವಿ ಆ ಬೇಸ್ ಮೇಲೆ. ಈಗ 3 ಪೇಜ್ಗಳ ಆರ್ಡ್ರನ್ನು ನೀವು ಇನ್ನು ವಿತಿನ್ 8 ಡೇಸ್ ಒಳಗೆ ಫೈಲ್ ಮಾಡಿ ಅಂತ ಹೇಳಿ ರಿಟರ್ನ್ ಸಿನಾಪ್ಸಿಸ್ ನಾವು ಆಲ್ರೆಡಿ ಸಬ್ಮಿಟ್ ಮಾಡಿದ್ದೀವಿ ಸರ್. ಇನ್ನು ರಿಮೈನಿಂಗ್ ಅಕ್ಯೂಸ್ಡ್ ಅವರು ಸಬ್ಮಿಟ್ ಮಾಡಬೇಕಷ್ಟೇ. ನಾವು ರಿಟರ್ನ್ ಸಬ್ಮಿಷನ್ ಆಲ್ರೆಡಿ ಫೈಲ್ಡ್.
ಸೊ ಸಾಕಷ್ಟು ಇದರಲ್ಲಿ ಹೆಚ್ಚು ಪ್ರಾಮುಖ್ಯತೆ ವಹಿಸುವಂಥದ್ದು ಡಿಜಿಟಲ್ ಏನು ಎವಿಡೆನ್ಸ್ ಅನ್ನುವಂಥದ್ದು. ಸೊ ಈ ಇಡೀ ಪ್ರಕರಣದಲ್ಲಿ ಹಲವು ಬಾರಿ ಕೇಳಿ ಬಂದಿದ್ದೇ ಇದು ಡೀಜಿಟಲ್ ವಿಚಾರಣೆ ಸಂದರ್ಭದಲ್ಲಿ ಹಲವು ಡಿಜಿಟಲ್ ಎವಿಡೆನ್ಸ್ ಅನ್ನುವಂಥದ್ದು. ಹೌದು ಸರ್, ಅದು ಮೇನ್ ಇರುವಾಗ ಈ CCTV ಆಯಿತು, ಈ ಲಾಂಗಿಟ್ಯೂಡ್ ಲಾಟಿಟ್ಯೂಡ್ ಬಗ್ಗೆ CDR ರಿಪೋರ್ಟು, ಅಕ್ಯೂಸ್ಡ್ ಮೂವ್ಮೆಂಟು, ಅದನ್ನು ಎಂಟೈರ್ಲಿ ಡಿಸ್ಬಿಲೀವ್ ಮಾಡಿತ್ತು ಹೈಕೋರ್ಟಲ್ಲಿ ಸರ್. ಅದನ್ನು ಇವಾಗ ಅಪ್ರಿಷಿಯೇಷನ್ ಮಾಡ್ತಾ ಇದ್ದಾರೆ ಸುಪ್ರೀಂ ಕೋರ್ಟಲ್ಲಿ ಫಾರ್ ಡಿಸೈಡಿಂಗ್ ಬೇಲ್, ಕ್ಯಾನ್ಸಲೇಷನ್ ಆಫ್ ಬೇಲ್. ಸೊ ಇವತ್ತು ಕೂಡ ಏನು ಹೈಕೋರ್ಟ್ ತೀರ್ಪಿನ ಬಗ್ಗೆ ಇವತ್ತು ಕೂಡ ಒಂದು ಅಸಮಾಧಾನ ವ್ಯಕ್ತಪಡಿಸ್ತು. ಜೊತೆಗೆ ಏನಂದರೆ ಸೆಷನ್ಸ್ ಕೋರ್ಟಲ್ಲಿ ಟ್ರಯಲ್ ಮಾಡಲಿಕ್ಕೆ ಆಗದ ರೀತಿಯಲ್ಲಿ ಏನೋ ಇದೆ ಅನ್ನೋಂಥ ಅಭಿಪ್ರಾಯ ಕೂಡ ವ್ಯಕ್ತಪಡಿಸ್ತು ಸರ್. ಹೈಕೋರ್ಟ್ ಎಂಟೈರು ಮಿನಿ ಟ್ರಯಲೇ ಮಾಡಿಬಿಟ್ಟಿತ್ತು ಸರ್. ಇದು ಆರ್ಡರ್ ಎಂಟೈರ್ ಫೈಂಡಿಂಗ್ಸ್ ಆರ್ ಪರ್ವರ್ಸ್ ಇದೆ, ಅದಕ್ಕೋಸ್ಕರ ಎಂಟೈರ್ಲಿ ಸುಪ್ರೀಂ ಕೋರ್ಟ್ ಡಿಸ್ಬಿಲೀವ್ ಮಾಡ್ತು ಸರ್ ಅದನ್ನು. ಹೈಕೋರ್ಟ್ ಎರಡನೇ ಬಾರಿ ಈ ರೀತಿಯಾದಂಥ ಒಂದು ಅಸಮಾಧಾನ ಹೈಕೋರ್ಟ್ ಬಗ್ಗೆ ವ್ಯಕ್ತಪಡಿಸ್ತಾರೆ. ಕಳೆದ ಬಾರಿನೂ ವಿವೇಚನೆ ಬಳಸಿಲ್ಲ ಅಂತೂ ಈ ಸಾರಿ ಟ್ರಯಲ್ ನಡೆಸಲಿಕ್ಕೆ ಆಗದ ಏನಾಗಿದೆ ಸರ್, ಸೇಮ್ ಇನ್ಸಿಡೆಂಟ್ ಇನ್ನೊಂದು ಕೇಸಲ್ಲಿ ಆರ್ಡರ್ನ ಈ ಸೇಮ್ ಇನ್ಸಿಡೆಂಟ್ ಬಗ್ಗೆ ಅದರಲ್ಲಿ ಡಿಸ್ಬಿಲೀವ್ ಮಾಡಿಲ್ಲ, ಬಟ್ ಇದರಲ್ಲಿ ಡಿಸ್ಬಿಲೀವ್ ಮಾಡ್ತಾರೆ. ಅದಕ್ಕೋಸ್ಕರ ಸ್ವಲ್ಪ ಸುಪ್ರೀಂ ಕೋರ್ಟ್ ಕಾಮೆಂಟ್ ಮಾಡ್ತು ಸರ್. ಓಕೆ, ಅಂದ್ರೆ ಇನ್ನೊಂದು ಪ್ರಕರಣದಲ್ಲಿ ಅದೇ ರೀತಿಯಲ್ಲಿ ಎವಿಡೆನ್ಸ್ ಎಲ್ಲ ಇತ್ತು ಸರ್. ಅದರಲ್ಲಿ ಈ ಅರೆಸ್ಟ್ ಆಯಿತು, ಗ್ರೌಂಡ್ ಆಫ್ ಅರೆಸ್ಟ್ ಆಯಿತು, ಇನ್ನು ಮಟೀರಿಯಲ್ ಆಫ್ ಎವಿಡೆನ್ಸ್ ಆಯಿತು. ಅದರಲ್ಲಿ ಡಿಸ್ಬಿಲೀವ್ ಮಾಡಲಿಲ್ಲ, ಮೀನ್ಸ್ ಡಿಸ್ಬಿಲೀವ್ ಮಾಡಿದ್ದಾರೆ. ಇದರಲ್ಲಿ ನಮ್ಮ ಕೇಸಲ್ಲಿ ಮಾತ್ರ ಡಿಸ್ಬಿಲೀವ್ ಮಾಡಲಿಲ್ಲ. ಅದಕ್ಕೋಸ್ಕರ ಸ್ವಲ್ಪ ಸುಪ್ರೀಂ ಕೋರ್ಟ್ ಕಾಮೆಂಟ್ ಮಾಡ್ತು ಸರ್. ಸೊ ಯಾವಾಗ ಎಕ್ಸ್ಪೆಕ್ಟ್ ಮಾಡಬಹುದು ಅಂತ, ಯಾಕಂದರೆ ಈಗ 8 ದಿನ ಸಮಯ ಕೊಟ್ಟಿದ್ದಾರೆ, ಮುಂದೆ ಯಾವಾಗ ಬರುತ್ತೋ ಅನ್ನೋಂಥ ಒಂದು ಕೆಲವರು ಕುತೂಹಲ ಇರುತ್ತೆ, ಕೆಲವರಿಗೆ ನೋವಿರುತ್ತೆ ಸರ್. ಇನ್ನೊಂದು 10-15 ಡೇಸಲ್ಲಿ ಆರ್ಡರ್ ಬರುತ್ತೆ ಸರ್. ವಿದಿನ್ 5 ಡೇಸಲ್ಲಿ ರಿಟರ್ನ್ ಸಬ್ಮಿಷನ್ ಫೈಲ್ ಮಾಡಬೇಕು ಸರ್. ನಾವು ಫೈಲ್ ಮಾಡ್ತೀವಿ. ನಮ್ಮದು ಸರ್ಕಾರ ಪರವಾಗಿ ಎಲ್ಲನೂ ನಾವು ಫೈಲ್ ಮಾಡಿದ್ದೀವಿ ಸರ್. ಇವಾಗ ಓನ್ಲಿ ಅಕ್ಯೂಸ್ಡ್ ಯಾರು ಫೈಲ್ ಮಾಡಿಲ್ವಾ ಅವ್ರು ಫೈಲ್ ಮಾಡ್ಬೇಕಂತ ಆರ್ಡರ್ ಮಾಡಿದ್ದಾರೆ ಸರ್. ಆಮೇಲೆ ನಮ್ಮ ಸೀನಿಯರು ಪ್ರಸನ್ನ ಕುಮಾರ್ ಸರು ಲಾಸ್ಟ್ ಮಂಡೆಯಿಂದನೂ ಇಲ್ಲೇ ಇದ್ದೀವಿ ನಾವು. ಮಂಡೆಯಿಂದ ಅವರು ಇಲ್ಲೇ ಇದ್ದಾರೆ. ತುಂಬ ವರ್ಕ್ ಮಾಡಿಬಿಟ್ಟು ಪ್ರಿಫರ್ ಮಾಡಿ ಬ್ರೀಫ್ ಮಾಡಿ ಎಲ್ಲ ಎವ್ರಿಥಿಂಗ್ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಸರು ಇಲ್ಲೇ ಇದ್ದಾರೆ ಸರ್. ಅದೇ ಇವತ್ತು ಕೂಡ ಪವಿತ್ರ ಗೌಡ ಪ್ರಕರಣದಲ್ಲಿ ಯಾಕೆ ಮಾಡಿದ್ರಿ 58 ಸಲಕ್ಕೆ ಅನ್ನೋಂಥ ಪ್ರಶ್ನೆಗಳು ಕೂಡ ಎತ್ತಿತ್ತು ಇವತ್ತು. ಹೌದು ಸರ್, ಪವಿತ್ರ ಗೌಡಲ್ಲಿ ಒಂದೇನೋ ಕಾಮೆಂಟ್ ಮಾಡಿದ್ರು ಅವರು, 50 ಸತಿ ಒಂದೇ ದಿವಸಕ್ಕೆ ಇಷ್ಟೊಂದು ಕಾಲ್ ರೆಕಾರ್ಡ್ಸ್ ಆಯ್ತು ಅಂತೇಳಿ. ಅದಕ್ಕೂ ಸಾಹೇಬ್ರು ಜಸ್ಟ್ ಒಂದು ಸ್ಮಾಲ್ ಹೇಳಿದರು, ಒಂದು 50 ಸತಿ ಕಾಲ್ಗೆ ಯಾವ ಕುಕ್ಗೆ ಒಂದೇ ದಿವಸ ಇಷ್ಟೊಂದು ಮಾಡೋಕ್ಕಾಗಲ್ಲ, ಏನೇನು ಒಂದು ಸತಿ ಪನ್ನೀರಿಗೆ ಒಂದು ಸತಿಗೆ ಸಾಲ್ಟ್ ತರೋಕ್ಕೆ ಆ ಥರ ಏನು ಮಾಡಲ್ಲ ಅಂತೇಳಿ ಜಸ್ಟ್ ಇಗ್ನೋರ್ ಮಾಡ್ತವ್ರು ಆರ್ಗ್ಯುಮೆಂಟು ಸರ್. ಥ್ಯಾಂಕ್ ಯು ಸರ್. ಸೊ ಇದು ಸರ್ಕಾರಿ ಪರ ವಕೀಲರ ಟೀಮಲ್ಲಿದ್ದಂತಹ ಅನಿಲ್ ನಿಶಾನಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಕೈಲಾಶ್ ಜೊತೆ ಡೆಲ್ಲಿ ಮಂಜು, ಏಷ್ಯಾನೆಟ್ ಸುವರ್ಣ ನ್ಯೂಸ್, ನವದೆಹಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.